ಪರಿಷತ್ ಚುನಾವಣೆಯ ಅಗ್ನಿ ಪರೀಕ್ಷೆಯನ್ನ ಗೆದ್ದಿರುವಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈಗ ಆಡಳಿತಕ್ಕೆ ಚುರುಕು ಮುಟ್ಟಿಸೋದಕ್ಕೆ ಮುಂದಾಗಿದ್ದಾರೆ. ರಾಜ್ಯ ಸರ್ಕಾರದ ಆಡಳಿತ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ತರೋದಕ್ಕೆ ಮುಂದಾಗಿರೋದು. ಮೊನ್ನೆನೇ ಅವರು ಅದನ್ನ ಘೋಷಣೆ ಮಾಡಿದ್ರು. ಜನರ ಕುಂದುಕೊರತೆಯನ್ನ ಆಲಿಸೋದಕ್ಕೆ ಹೊಸ ಇಲಾಖೆಯನ್ನ ಸೃಷ್ಟಿಸೋ ಬಗ್ಗೆ, ಇದರ ಬಗ್ಗೆ ಇವತ್ತು ನಿರ್ಧಾರ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಜನರಿಂದ ಬರುವಂತ ದೂರು ದುಮ್ಮಾನಗಳು, ಕುಂದುಕೊರತೆಗಳು, ಇದನ್ನ ಆಲಿಸೋದಕ್ಕೆ ಪ್ರತ್ಯೇಕವಾದಂತ ಇಲಾಖೆ ಅಥವಾ ಡೆಡಿಕೇಟೆಡ್ ಇಲಾಖೆ, ಇದನ್ನು ಮಾಡುವಂತ ಯೋಚನೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇದ್ದಾರೆ. ಹೇಗೆ ಮಾಡಬೇಕು, ಯಾವ ರೀತಿ ಅದನ್ನು ಜಾರಿಗೆ ತರಬೇಕು, ಈಗಿರುವಂತ ಇಲಾಖೆಯಲ್ಲೇ ಪ್ರತ್ಯೇಕವಾದಂಥ ವ್ಯವಸ್ಥೆಯನ್ನು ಮಾಡಬೇಕಾ ಅಥವಾ ಪ್ರತ್ಯೇಕವಾದಂಥ ಡೆಡಿಕೇಟೆಡ್ ಇಲಾಖೆನೇ ಬೇಕಾ, ಅದಕ್ಕೆ ಇದರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕಿದ್ದಾರೆ. ರಾಜ್ಯ ಸರ್ಕಾರದ ಆಡಳಿತ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ತರೋದಕ್ಕೆ ಮುಂದಾಗಿರೋದು. ಮೊನ್ನೆನೇ ಅವರು ಅದನ್ನ ಘೋಷಣೆ ಮಾಡಿದ್ರು. ಜನರ ಕುಂದುಕೊರತೆಯನ್ನ ಆಲಿಸೋದಕ್ಕೆ ಹೊಸ ಇಲಾಖೆಯನ್ನ ಸೃಷ್ಟಿಸೋ ಬಗ್ಗೆ, ಇದರ ಬಗ್ಗೆ ಇವತ್ತು ನಿರ್ಧಾರ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಜನರಿಂದ ಬರುವಂತ ದೂರು ದುಮ್ಮಾನಗಳು, ಕುಂದುಕೊರತೆಗಳು, ಇದನ್ನ ಆಲಿಸೋದಕ್ಕೆ ಪ್ರತ್ಯೇಕವಾದಂತ ಇಲಾಖೆ ಅಥವಾ ಡೆಡಿಕೇಟೆಡ್ ಇಲಾಖೆ, ಇದನ್ನು ಮಾಡುವಂತ ಯೋಚನೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇದ್ದಾರೆ. ಹೇಗೆ ಮಾಡಬೇಕು, ಯಾವ ರೀತಿ ಅದನ್ನು ಜಾರಿಗೆ ತರಬೇಕು, ಈಗಿರುವಂತ ಇಲಾಖೆಯಲ್ಲೇ ಪ್ರತ್ಯೇಕವಾದಂಥ ವ್ಯವಸ್ಥೆಯನ್ನು ಮಾಡಬೇಕಾ ಅಥವಾ ಪ್ರತ್ಯೇಕವಾದಂಥ ಡೆಡಿಕೇಟೆಡ್ ಇಲಾಖೆನೇ ಬೇಕಾ, ಅದಕ್ಕೆ ಇದರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.